ಟಾಕ್ಸಿಕ್ ಅನ್ನೋ ಒಂದು ದೊಡ್ಡ ಬಿರುಗಾಳಿ ಬರ್ತಾ ಇದ್ರು ಕೂಡ ರಣವೀರ್ ಸಿಂಗ್ ಅವರ ದುರಂಧರ್ ಪಾರ್ಟ್ 2 ಫಿಲಂ ಯಶ್ ಅವರ ಟಾಕ್ಸಿಕ್ ಫಿಲಂಗೆ ಟಕ್ಕರ್ ಕೊಡೋದಕ್ಕೆ ನಿಂತಿದೆ. ಹಾಗಾದ್ರೆ ದುರಂಧರ್ ಫಿಲಂಗೆ ಈ ಕಾನ್ಫಿಡೆನ್ಸ್ ಬರೋದಕ್ಕೆ ರೀಸನ್ ಏನು, ಇದರ ಪಾಸಿಟಿವ್ ಏನು ಅಂಡ್ ನೆಗೆಟಿವ್ ಏನು ಎಲ್ಲನೂ ಮಾತಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಂಟೆಂಟ್ ರೀಚ್ ಆಗೋದಕ್ಕೋಸ್ಕರ ಒಂದು ಲೈಕ್ ಕೊಡಿ. ಇನ್ನು ಈ ಫಿಲಂನ ಪಾಸಿಟಿವ್ ಅಂತ ಬಂದ್ರೆ ಇದರಲ್ಲಿ 6 ಪಾಸಿಟಿವ್ ಪಾಯಿಂಟ್ಸ್ ಇದೆ. ಅದರಲ್ಲಿ ಮೊದಲನೆಯದ್ದು ದುರಂಧರ್ ಪಾರ್ಟ್ 1 ನ ಸಕ್ಸಸ್. ಇದು 2025ರ ಬೆಸ್ಟ್ ಅಂಡ್ ಹೈಯೆಸ್ಟ್ ಗ್ರಾಸೆಡ್ ಫಿಲ್ಮ್ ಆಗಿತ್ತು ಅಂಡ್ ಟಿಲ್ ಜನವರಿ 8 ತನಕ ಥಿಯೇಟರ್ ಅಲ್ಲಿ ರನ್ ಆಗಿ ಇವಾಗ OTTಲಿ ಸೌಂಡ್ ಮಾಡ್ತಾ ಇದೆ. ಸೊ ಇದರ ಕ್ರೇಜ್ ಅಥವಾ ಹೈಪ್ ಮೇಂಟೈನ್ ಆಗ್ತಾನೇ ಇದೆ. ಇದರ ಜೊತೆ ಪಾರ್ಟ್ 2 ಅಂತಂದ್ರೆ ಅದು ಡೆಫಿನೆಟ್ಲಿ ಹೈಪ್ ಜಾಸ್ತಿ ಮಾಡೇ ಮಾಡುತ್ತೆ. ಎರಡನೆಯದ್ದು ಆದಿತ್ಯ ದಾರ್ ಅವರ ಡೈರೆಕ್ಷನ್. ರಾಜಮೌಳಿ, ಪ್ರಶಾಂತ್ ನೀಲ್ ಇವರ ಡೈರೆಕ್ಷನಲ್ ಫಿಲ್ಮ್ ಕೂಡ ಒಂದೊಳ್ಳೆ ಸ್ಟೋರಿ ಅಂಡ್ ಕಾನ್ಸೆಪ್ಟ್ ಇಂದ ಜೊತೆಗೆ ದೇಶ ಪ್ರೇಮದಿಂದ ಓಡುತ್ತೆ. ಮೂರನೆಯದ್ದು ಒಂದು ಆಕ್ಷನ್ ಥ್ರಿಲ್ಲರ್ ಸ್ಪೈ ಫಿಲಂ ಅನ್ನೋದು. ಇದರ ಜೊತೆಗೆ ಇಂಡಿಯನ್ ರಾ ಅನ್ನೋದು ಕೂಡ ಆಡ್ ಆಗಿ ಇಂಡಿಯನ್ ಆರ್ಮಿ ಜೊತೆ ಇರುವಂತ ನಮ್ಮ ದೇಶ ಪ್ರೇಮನ ಗ್ರ್ಯಾಬ್ ಮಾಡುತ್ತೆ. ಇನ್ನು ನಾಲ್ಕನೆಯದ್ದು ಫಿಲಂನ ರೀಚ್ ಅಂಡ್ ಪ್ರಮೋಷನ್. ಇದು ದುರಂಧರ್ ಫಿಲಂ ರಿಲೀಸ್ ಆದಾಗ್ಲಿಂದನೂ ಫಿಲಂ ಪಾರ್ಟ್ 1 ಪ್ರಮೋಷನ್ ನಡೀತಾ ಇತ್ತು ಅಂಡ್ ಇವಾಗ ಪಾರ್ಟ್ 2 ಪ್ರಮೋಷನ್ ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ. ಅಷ್ಟೇ ಅಲ್ಲ, ಪಾರ್ಟ್ 1 ಅಲ್ಲಿ ಇದ್ದಂತ ಅಕ್ಷಯ್ ಖನ್ನಾ ಅವರ ಡ್ಯಾನ್ಸ್ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗಿದ್ದಂತ ಒನ್ ಡೇ ಸ್ಪೈ ಇನ್ ಪಾಕಿಸ್ತಾನ್ ಅನ್ನೋದು ಇದಕ್ಕೆ ಬೂಸ್ಟ್ ಕೊಟ್ಟಿದೆ. ಐದನೆಯದ್ದು ನಾರ್ತ್ ಇಂಡಿಯನ್ ಸಿನಿಮಾ, ಸೌತ್ ಇಂಡಿಯನ್ ಸಿನಿಮಾ ಅಂದ್ರೆ ಹಿಂದಿ ಫಿಲಂ ಅಂಡ್ ಅದರ್ ಲ್ಯಾಂಗ್ವೇಜ್ ಫಿಲಂ ಅನ್ನೋ ಡಿಫ್ರೆನ್ಶಿಯೇಷನ್. ಇದು ಹಿಂದಿ ಲ್ಯಾಂಗ್ವೇಜ್ ಮೋರ್ ಇರುವಂತ ಸ್ಟೇಟ್ಸ್ ಗಳಲ್ಲಿ ತುಂಬಾನೇ ಡಿಫ್ರೆನ್ಶಿಯೇಟ್ ಆಗುತ್ತೆ ಅಂಡ್ ಇದರ ಲಾಭ ದುರಂಧರ್ ಪಾರ್ಟ್ 2 ಫಿಲಂಗೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಆರನೆಯದಾಗಿ ಫಿಲಂ ಸ್ಟೋರಿ. ಇದೊಂದು ಸ್ಪೈ ಆಕ್ಷನ್ ಥ್ರಿಲ್ಲರ್ ಅನ್ನೋ ಕ್ಲಾರಿಟಿ ಆಡಿಯನ್ಸ್ಗೆ ಸಿಕ್ಕಿದೆ. ಇದರ ಜೊತೆ ದುರಂಧರ್ ಟೀಮ್ ಇಂದ ಆರ್ ಸಮ್ ಅದರ್ ಸೈಡ್ ಇಂದ ಟಾಕ್ಸಿಕ್ ಫಿಲಂ ಮೇಲೆ ಬರ್ತಾ ಇರುವಂತ ನೆಗೆಟಿವ್ ಟಾಕ್ಸ್ ಲೈಕ್ ಅಡಲ್ಟ್ ಕಂಟೆಂಟ್ ಆಗಿರ್ಬೋದು, ಕೇಸಸ್ ಆಗಿರ್ಬೋದು ಮುಂತಾದವು ಟಾಕ್ಸಿಕ್ ಫಿಲಂಗೆ ನೆಗೆಟಿವ್ ಆಗ್ತಾ ಇದ್ರೆ ದುರಂಧರ್ ಫಿಲಂಗೆ ಪಾಸಿಟಿವ್ ಆಗ್ತಾ ಇದೆ. ಇದಿಷ್ಟು ಆಗಿತ್ತು ದುರಂಧರ್ನ ಪಾಸಿಟಿವ್ ಥಿಂಗ್ಸ್. ಇನ್ನು ಈ ಫಿಲಂ ಹಿಟ್ ಆಗೋದಕ್ಕೆ ಎಫೆಕ್ಟ್ ಆಗ್ತಾ ಇರುವಂತ ನೆಗೆಟಿವ್ ಥಿಂಗ್ಸ್ ಏನೇನು ನೋಡೋಣ ಬನ್ನಿ. ನೆಗೆಟಿವ್ ಅಲ್ಲಿ ಮೊದಲನೆಯದ್ದು ಟಾಕ್ಸಿಕ್ ಅನ್ನೋ ದೊಡ್ಡ ಸ್ಟಾರ್ಮ್ ದುರಂಧರ್ಗೆ ಆಪೋಸಿಟ್ ಆಗಿರೋದ್ರಿಂದ ಡೆಫಿನೆಟ್ಲಿ ಒಂದು ದೊಡ್ಡ ಹೊಡೆತ ಆಗುತ್ತೆ ಬಿಕಾಸ್ ಟಾಕ್ಸಿಕ್ ಲೆವೆಲ್ ಆಗಿದೆ. ಎರಡನೆಯದು ಇದರ ಪ್ರಿಡಿಕ್ಟಬಲ್ ಸ್ಟೋರಿ. ಇವಾಗಲೇ ಗೊತ್ತಿರೋ ಹಾಗೆ ಪಾರ್ಟ್ 2 ಅಲ್ಲಿ ಇವರು ಸ್ಪೈ ಆಗಿ ಯಾಕೆ ಸೆಲೆಕ್ಟ್ ಆದ್ರು ಅಂಡ್ ಹೇಗೆ ಟ್ರೈನ್ ಆದ್ರು, ಜೊತೆಗೆ ಅರ್ಜುನ್ ರಾಮ್ಪಾಲ್ ಅವ್ರನ್ನ ಹೇಗೆ ಸಾಯಿಸ್ತಾರೆ ಮತ್ತೆ ಅಲ್ಲಿ ಗ್ಯಾಂಗ್ ನ ಹೇಗೆ ಲೀಡ್ ಮಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ಅಥವಾ ಸ್ಟೋರಿ ಗೊತ್ತಿರೋದ್ರಿಂದ ಇದು ಫಿಲಂಗೆ ಡ್ರಾಬ್ಯಾಕ್ ಆಗುತ್ತೆ. ಮೂರನೆಯದ್ದು ಸೋಷಿಯಲ್ ಮೀಡಿಯಾದಲ್ಲಿ ದುರಂಧರ್ ಪಾರ್ಟ್ 2 ಕ್ರೇಜ್ ಕಮ್ಮಿ ಆಗ್ತಾ ಇರೋದು. ಅಂದ್ರೆ ಟಾಕ್ಸಿಕ್ ಮೇಲಿರುವಂತ ಕ್ರೇಜ್ ಜಾಸ್ತಿ ಆಗ್ತಾ ಇದ್ದು ದುರಂಧರ್ ಗೆಲ್ಲಲ್ಲ ಅನ್ನೋ ಮಾತು ಹೈಪ್ ಆಗ್ತಾ ಇದೆ. ಇದರಿಂದ IMDBಲಿ 25% ಅಲ್ಲಿ ಇದ್ದಂತ ದುರಂಧರ್ನ ರೇಟಿಂಗ್ ಈಗ 21%ಗೆ ಬಂದಿದೆ ಅಂಡ್ ಟಾಕ್ಸಿಕ್ 35% ಇಂದ 40%ಗೆ ಹೋಗಿದೆ. ಮತ್ತೆ ದುರಂಧರ್ ಪಾರ್ಟ್ 2 ಫಿಲಂನ ಟ್ರೈಲರ್ನ ಮಾರ್ಚ್ 7ಗೆ ರಿಲೀಸ್ ಮಾಡೋ ಪ್ಲಾನ್ ಅಲ್ಲಿ ಇದೆ ಟೀಮ್. ಅದರಲ್ಲೂ ಯಶ್ ಅವರ ಟಾಕ್ಸಿಕ್ ಫಿಲಂ ಟೀಸರ್ ರಿಲೀಸ್ ಆದ್ಮೇಲೆ ದುರಂಧರ್ ಪಾರ್ಟ್ 2 ಟ್ರೈಲರ್ ಟಾಕ್ಸಿಕ್ ಬೆಟರ್ ಇರಬೇಕು ಅಂತ ಹೇಳಿ ದಿ ಬೆಸ್ಟ್ ಸೀನ್ಸ್ ನ ಆಡ್ ಮಾಡೋ ಪ್ಲಾನ್ ಅಲ್ಲಿ ಇದೆ ಟೀಮ್. ಅಷ್ಟೇ ಅಲ್ಲ, ಇದರ ರನ್ ಟೈಮ್ ಅಂದ್ರೆ ಟ್ರೈಲರ್ನ ರನ್ ಟೈಮ್ 3 to 4 minutes ಇರುತ್ತೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಈ ಸೈಡ್ ದುರಂಧರ್ ಟೀಮ್ನ PRs ಟಾಕ್ಸಿಕ್ ಮೇಲೆ ನೆಗೆಟಿವ್ ಪ್ರಮೋಷನ್ಸ್ನು ಕೂಡ ಶುರು ಮಾಡ್ಕೊಂಡಿದ್ದಾರೆ. ಮತ್ತೆ ಇದರಲ್ಲಿ ರಾಮ್ ಗೋಪಾಲ್ ವರ್ಮಾ ಅವರು ವಿತೌಟ್ ಪೇ ದುರಂಧರ್ಗೆ ಸಪೋರ್ಟ್ ಮಾಡ್ತಾ ಟಾಕ್ಸಿಕ್ಗೆ RIP ಅಂತ ಹೇಳ್ತಿರೋದು ನಿಜಕ್ಕೂ ನಾಚಿಕೆ ಆಗುವಂತ ವಿಷಯ. ಫೈನಲಿ ನಾನು ಹೇಳೋದು, ದುರಂಧರ್ ದಿ ರಿವೆಂಜ್ ಸ್ಟೋರಿ ಟಾಕ್ಸಿಕ್ ಫೆರಿಟೈಲ್ ಮುಂದೆ ಗೆಲ್ಲುತ್ತಾ ಅಥವಾ ಸೋಲುತ್ತಾ ಅಂತ 19th ಮಾರ್ಚ್ಗೆ ಗೊತ್ತಾಗುತ್ತೆ. ನಿಮ್ಗೆ ಯಾವ ಫಿಲಂ ಗೆಲ್ಲಬೇಕು ಆರ್ ಯಾವ್ದು ಗೆಲ್ಲುತ್ತೆ ಅಂತ ಅನ್ಸುತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಸಿನಿಮಾ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.